ಅಮಾನತಾಗಿರುವಂತಹ ಇನ್ಸ್ಪೆಕ್ಟರ್ ವಿರುದ್ಧ ಮತ್ತೊಂದು ಆರೋಪ. ಸಸ್ಪೆಂಡ್ ಆದಂತಹ ಇನ್ಸ್ಪೆಕ್ಟರ್ ರವಿ ಹಿಂದೆ ಇದೆಯಾ ಹವಾಲಾ ದಂಧೆ? ಜ್ಞಾನಭಾರತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ರು ರವಿ. ಠಾಣಾ ವ್ಯಾಪ್ತಿ ಬಿಟ್ಟು ಹವಾಲಾ ಹಣವನ್ನ ಸೀಸ್ ಮಾಡ್ತಾ ಇದ್ದ ರವಿ. ಜನವರಿ 15ರಂದು 1,05,00,000 ಹವಾಲಾ ಹಣ ಸೀಸ್ ಮಾಡಿರೋದು. ಕಾರ್ನಲ್ಲಿ ಹವಾಲಾ ಹಣವನ್ನ ಆರೋಪಿಗಳು ಸಾಗಿಸ್ತಾ ಇರ್ತಾರೆ. ನಾಗರಬಾವಿಗೆ ಹಣ ಬರುತ್ತೆ ಅಂತ ಹೇಳಿ ಖಾಕಿ ಪಡೆ ಕಾದು ನಿಂತಿತ್ತು. ನಾಗರಬಾವಿಯಲ್ಲಿ ಕಾದು ಕುಳಿತಿದ್ದಂತಹ ಜ್ಞಾನಭಾರತಿ ಠಾಣೆಯ ಪೊಲೀಸರು, ಆದರೆ ಪೊಲೀಸರನ್ನು ನೋಡಿ ಆರೋಪಿಗಳು ಎಸ್ಕೇಪ್ ಆಗ್ಬಿಡ್ತಾರೆ. ಚೇಸ್ ಮಾಡಿ ಆರೋಪಿಗಳನ್ನ ಇನ್ಸ್ಪೆಕ್ಟರ್ ರವಿ ಹಿಡಿದಿದ್ರು. ಆದರೆ ಆ ಕೇಸ್ ಬಳಿಕ ಸಸ್ಪೆಂಡ್ ಆಗಿದ್ರು ಇನ್ಸ್ಪೆಕ್ಟರ್ ರವಿ. ಇನ್ಸ್ಪೆಕ್ಟರ್ ರವಿ ಸೀಸ್ ಮಾಡಿದಂತಹ ಕಾರ್ನಲ್ಲಿ ಹೆಚ್ಚು ಹಣ ಇತ್ತು. 1 ಕೋಟಿಗೂ ಅಧಿಕ ಹಣ ಇರೋ ಬಗ್ಗೆ ಮಾಹಿತಿ ಇದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಕಮಿಷನರ್. ವರದಿ ನೀಡುವಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಗೆ ಸೂಚನೆ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ ಬೇರೆ ಲಿಮಿಟ್ಸ್ಗೆ ರವಿ ಹೋಗದ್ದು? ಬೇರೆ ಲಿಮಿಟ್ಸ್ಗೆ ಹೋಗಿ ರವಿ ದಾಳಿ ಮಾಡಿದ್ಯಾಕೆ? ಜನವರಿ 15ರಂದು ಸೀಸ್ ಮಾಡಿದಂತಹ ಕಾರ್ನಲ್ಲಿ ಎಷ್ಟು ಹಣ ಇತ್ತು? ಜೊತೆಗೆ ಈ ರೀತಿ ಹವಾಲಾ ದಂಧೆ ನಡೆಸ್ತಾ ಇದ್ದಂತಹ ಆರೋಪಿಗಳ ಹಿನ್ನೆಲೆ ಏನು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ತನಿಖೆ ನಡೆಸುವಂತೆ ಸೂಚನೆ ಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಇನ್ಸ್ಪೆಕ್ಟರ್ ರವಿ ಹಿಂದೆ ಈಗ ಹವಾಲಾ ದಂಧೆಯ ಒಂದು ಬಿಸಿ ಕಂಡು ಬರ್ತಾ ಇರುವಂತದ್ದು ಏನಿದು? ಅವರ ಲಿಮಿಟ್ಸ್ ಬಿಟ್ಟು ಬೇರೆ ಕಡೆ ಹೋಗಿ ಈ ರೀತಿಯಲ್ಲಿ ದಾಳಿ ಮಾಡ್ತಾರೆ ಅಂತಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಅವರ ಇನ್ವಾಲ್ವ್ಮೆಂಟ್ ಏನು ಅಂತ? ಪ್ರತಿಮಾ, ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿಯನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕಾಡ್ತಿರ್ತಕ್ಕಂಥದ್ದು. ಅಂದ್ರೆ ಟಿವಿನಿಗೆ ಲಭ್ಯವಾಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹವಾಲಾ ಹಣ ಸಾಗಾಟವನ್ನ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದಿರುತ್ತೆ. ಐ-10 ಕಾರ್ನಲ್ಲಿ 3 ಜನ ಆರೋಪಿಗಳು ಹವಾಲಾ ಹಣವನ್ನ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡಂತ ಜ್ಞಾನಭಾರತಿ ಠಾಣೆ ಇನ್ಸ್ಪೆಕ್ಟರ್ ರವಿ ಅವರು ಆ ಕಾರನ್ನ ಚೇಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದರ ಭಾಗವಾಗಿ ಅವರು ಉಳಿಮಾವು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹೆಲ್ಪ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಆ ಬಳಿಕ ಆ ಕಾರನ್ನ ಚೇಸ್ ಮಾಡ್ಕೊಂಡು ಹೋಗಿ ಪರಪ್ಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಕಾರನ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಹೇಳುವಂತೆ 1 ಕೋಟಿ ಹಣ ಕಾರ್ನಲ್ಲಿ ಇತ್ತು ಅಂತ ಹೇಳಿ. ಆದ್ರೆ ಮೂಲಗಳ ಮಾಹಿತಿಯ ಪ್ರಕಾರ 1 ಕೋಟಿಗೂ ಹೆಚ್ಚು ಹಣ ಒಂದು ಕಾರ್ನಲ್ಲಿ ಪತ್ತೆಯಾಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ಬಳಿಕ ಪರಪ್ಪನಗರ ಪೊಲೀಸ್ ಠಾಣೆಗೆ ತೆರಳಿ ಇದೇ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ ಎಫ್ಐಆರ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಅವರೇ ಖುದ್ದು ದೂರುದಾರರಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸ್ಪಷ್ಟವಾಗಿರ್ತಕ್ಕಂಥದ್ದು. ಅಲ್ಲಿ ಪತ್ತೆಯಾಗಿರ್ತಕ್ಕಂಥ ಹಣ 1 ಕೋಟಿಗೂ ಹೆಚ್ಚು ಮೌಲ್ಯದಾಗಿತ್ತು. ಆದ್ರೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸೀಸ್ ಮಾಡಿರುವಂತಹ ತೋರಿಸಿರುವಂತಹ ಹಣದಲ್ಲಿ ಮೌಲ್ಯ ಕಡಿಮೆ ಇದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಆದರೆ ಇದುವರೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ವಿಚಾರವನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಆದರೆ ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾರಣವನ್ನ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣವನ್ನ ಗಮನಿಸ್ತಾ ಹೋದರೆ ಜ್ಞಾನಭಾರತಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರವಿ ಅವರು ತಮ್ಮ ವ್ಯಾಪ್ತಿಯನ್ನು ಮೀರಿ ಹೊರಹೋಗಿದ್ದು ಯಾಕೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸುವಂತೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಅವ್ರಿಗೂ ಕೂಡ ಈಗಾಗಲೇ ಪೊಲೀಸರು ಸೂಚನೆ ನೀಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಅವರು ಕೂಡ ಆ 3 ಬಂಧಿತ ಆರೋಪಿಗಳೇನಾದರೂ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿ ಮಾಹಿತಿಯನ್ನು ಕಲೆ ಹಾಕ್ತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ.